ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋದ ಮೂಲಕ ಬರ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ನಂತರ ನಾವು ಯಾವ ರೀತಿಯಾಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬರೋಣ. ವೀಡಿಯೋಸ್ ಅಪ್ಲೋಡ್ ಮಾಡೋ ಕ್ರಮಗಳು ಹೇಗೆ, ಯಾವ ರೀತಿಯಾಗಿ ಒಂದು ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಸೊ ಬನ್ನಿ ಗೆಳೆಯರೆ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಬೇಕು. ಮೊದಲು ಓಪನ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಪ್ರೆಸ್ ಮಾಡಬೇಕು. ಆಗ ಅಲ್ಲಿ ಕ್ರಿಯೇಟ್ ಶಾರ್ಟ್ ಅಪ್ಲೋಡ್ ವಿಡಿಯೋ ಅಂತ ಇರುತ್ತೆ. ಆ ವಿಡಿಯೋ ನಿಮಗೆ ಯಾವ ವಿಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನನ್ನು ಕೊಡಿ. ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ, ಅಲ್ಲಿ ಅನ್ಲಿಸ್ಟ್ ಮಾಡಿ ಅಪ್ಲೋಡ್ ಕೊಡಬೇಕು. ಅನ್ಲಿಸ್ಟೆಡ್ ಅಂತಿದೆ, ಅಲ್ಲಿ ಒಂದು ವೇಳೆ ಪಬ್ಲಿಕ್ ಇದ್ದರೆ ಅದನ್ನು ಅನ್ಲಿಸ್ಟ್ ಮಾಡಿ ಅಪ್ಲೋಡ್ ಅಂತ ಕೊಡಿ. ಅದು ಅಪ್ಲೋಡ್ ನಿಮಗೆ ಕಾಣಸಿಗದಿದ್ದರೆ ಇಲ್ಲಿ ಲೈಬ್ರರಿ ಅಂತಿದೆ ಅಲ್ಲ ಸೈಡಲ್ಲಿ, ಆ ಬಟನನ್ನು ಪ್ರೆಸ್ ಮಾಡಿ ಇಲ್ಲಿ ಹೋಗಿ ಅಪ್ಲೋಡಿಂಗ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು. ನೋಡಿ, ಇಲ್ಲಿ ನಮ್ಮ ವಿಡಿಯೋ ಈಗ ಅಪ್ಲೋಡ್ ಆಗ್ತಾ ಇದೆ. ಸಿಂಪಲ್ ಸ್ಟೆಪ್ಸ್ಗಳು ಇದನ್ನು ಹೇಳಿಕೊಡ್ತಾ ಇದ್ದೇನೆ ನಾನು. ಸೊ ಇದು ಅಪ್ಡೇಟ್ ಆಗ್ತದೆ, ಸ್ವಲ್ಪ ಟೈಮ್ ತಗೊಳುತ್ತೆ, ನಿಮ್ಮ ನೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಸ್ಪೀಡ್ ಇದ್ದರೆ ನೋಡಿ ಇಲ್ಲಿ ಅಪ್ಲೋಡ್ ಆಯಿತು. ಸೊ ಅಪ್ಲೋಡ್ ಆದ ನಂತರ ನಾವು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಬೇಕು. YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿಯ ಓಪನ್ ಆಗಿರುತ್ತೆ. ಅದಕ್ಕೆ ನಾವು ಟೈಟಲ್ ಡಿಸ್ಕ್ರಿಪ್ಷನನ್ನು ಹಾಕಬೇಕು. ಅಪ್ಲೋಡ್ ಆಗಿರುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಟೈಟಲ್ಗಳನ್ನೇ ಹಾಕಿ. ಸೊ ಇಲ್ಲಿ ನೋಡಿ, ನಾನೊಂದು ವಿಜಯ್ ಪ್ರಕಾಶ್ ಸರ್ ಅವರ ಕಾರ್ಕಳ ಉತ್ಸವದ್ದು ಹಾಕಿದ್ದೀನಿ. ಸೊ ಅದಕ್ಕೆ ಆ ಟೈಟಲನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಟೈಟಲ್ಗಳನ್ನು ಇಲ್ಲಿ ಹಾಕುವಂಥದ್ದು. ನೀವು ಅಪ್ಲೋಡ್ ಮಾಡಿ ಆದ ನಂತರ ಟೈಟಲ್ಗಳನ್ನು ಇಲ್ಲಿ ಹಾಕಬೇಕು. ಸೊ ಇಲ್ಲಿ ಬಂದು YT ಸ್ಟುಡಿಯೋಗೆ ಬಂದು ನೀವು ಟೈಟಲ್ ಡಿಸ್ಕ್ರಿಪ್ಷನನ್ನು ಹಾಕುವಂಥದ್ದು. ಇಲ್ಲಿ ಕಾರ್ಕಳ ಉತ್ಸವ ವಿಜಯ್ ಪ್ರಕಾಶ್ ಸಿಂಗಿಂಗ್ ಶೋ ಅಂತ ಹಾಕ್ತೀನಿ. ಸೊ ಇರತ್ತೆ, ನೀವು ಯಾವ ರೀತಿ ವಿಡಿಯೋ ಮಾಡಿದಿರಿ, ಯಾವುದಕ್ಕೆ ಸಂಬಂಧಪಟ್ಟ ವಿಡಿಯೋ ಮಾಡಿದರೆ ಅದೇ ಟೈಟಲನ್ನು ಇಲ್ಲಿ ಹಾಕಿ. ಈ ಟೈಟಲ್ಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡುವಂಥದ್ದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ನಾನು. ಈಗ ಟೈಟಲ್ ಹಾಕಿದ ನಂತರ ನಾವು ಟೈಟಲ್ ಹಾಕಿ ಆಯಿತು. ಆ ಟೈಟಲ್ನ ಕಾಪಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿ, ಇಲ್ಲಿದ್ದರೆ ಬರೀರಿ, ಅಲ್ಲಿ ಏನು ಅಂತ ಡೀಟೇಲ್ಸ್ ಬರಿಬೋದು, ಬರೆದ್ರೆ ಒಳ್ಳೆಯದು. ಸೊ ಆಮೇಲೆ ಏನು ವಿಷಯ ಅಂತ ನೀವು ಬರೀಬೇಕು. ಆಮೇಲೆ ನಿಮ್ಮ ವಾಟ್ಸಪ್ ನಂಬರ್ ಇದ್ದರೆ ವಾಟ್ಸಪ್ ನಂಬರ್, ಫೇಸ್ಬುಕ್ ID ಇದ್ದರೆ ಫೇಸ್ಬುಕ್ ID. ಒಂದು ಚಾನಲ್ ಕ್ರಿಯೇಟ್ ಮಾಡಿದರೆ ನೀವು ಅದೇ ಸೇಮ್ ಹೆಸರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಕೌಂಟ್ ID ಓಪನ್ ಮಾಡಿಟ್ಕೊಂಡಿರಿ, ತುಂಬ ಒಳ್ಳೆಯದದು. ಅದರ ಬಗ್ಗೆ ಮುಂದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಆದ ನಂತರ ಇಲ್ಲಿ ನೋಡಿ ಟ್ಯಾಗ್ಸ್ಗಳನ್ನು ಹಾಕಬೇಕು. ಟ್ಯಾಗ್ಸ್ ಅಂದರೆ ಆ ವಿಡಿಯೋಗೆ ಸಂಬಂಧಪಟ್ಟ ಟ್ಯಾಗ್ಸ್ಗಳನ್ನು ಹಾಕುವಂಥದ್ದು. ಈಗ ಸಿಂಗಿಂಗ್ ಸಾಂಗ್ ಇದಾದರೆ ಸಾಂಗ್, ಬೇರೆ ಬೇರೆ ಯಾವುದು ವೈರಲ್ ಆಗ್ತುಂಟು ಸಾಂಗ್, ಅದರ ಹೆಸರು ಕೂಡ ನೀವು ಹಾಕ್ಬೋದು. ಅಂದರೆ ಅದರ ಜೊತೆಗೆ ನಮ್ಮ ವಿಡಿಯೋ ಬಂದು ಕೂತ್ಕೊಳ್ಳುತ್ತೆ. ಸೊ ನಮ್ಮ ವಿಡಿಯೋ ಕೂಡ ವೈರಲ್ ಆಗುವ ಚಾನ್ಸಸ್ ಇದೆ ಈ ಟ್ಯಾಗ್ಸ್ಗಳನ್ನು ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಕುವುದರಿಂದ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಡಿಟೇಲ್ ಆಗಿ ವಿವರವಾಗಿ ಹೇಳ್ತೀನಿ ನಾನು. ಈಗ ಒಂದು ಜಸ್ಟ್ ಅಪ್ಲೋಡ್ ಮಾಡೋದು ಹೇಗೆ ಅಂತ, ಯಾವ ಕೆಟಗರಿ ಅಂತ ಸೆಲೆಕ್ಟ್ ಮಾಡಬೇಕು. ನಾನೀಗ ಮ್ಯೂಸಿಕ್ ಅಪ್ಲೋಡ್ ಮಾಡಿದ್ರಿಂದ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡಿದ ನಂತರ ನಾವು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕಾಣೋ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಥಂಬ್ನೇಲನ್ನು ಹಾಕಬೇಕು. ಸೊ ನಾನದು ಸೇವ್ ಕೊಟ್ಟೆ. ಸೊ ಇಲ್ಲಿ ಪೆನ್ಸಿಲ್ ಐಕಾನನ್ನು ಕ್ಲಿಕ್ ಮಾಡಿದರೆ
ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ತಮ್ನೇಲ್ ಕೇಳುತ್ತೆ. ಇಲ್ಲಿ ತಮ್ನೇಲ್ ನಾನೀಗ ಬೇರೆ ಯಾವುದೋ ಒಂದು ಮಾಡಿಟ್ಟಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇದಕ್ಕೆ ತಮ್ನೇಲ್ ಅಂತ ಹೇಳೋದು. ತಮ್ನೇಲ್ ಮಾಡೋದು ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಈ ರೀತಿಯಾಗಿ ತಮ್ನೇಲ್ ಹಾಕಿ ಸೇವ್ ಕೊಟ್ಟರೆ ತಮ್ನೇಲ್ ಸೇವ್ ಆಗುತ್ತೆ. ಏನು ಮಾಡಿದರೂ ನೀವು ಅದು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು, ಇಲ್ಲದ್ರೆ ಸೇವ್ ಆಗಲ್ಲ. ಸೊ ತಮ್ನೇಲ್ ಅಂದರೆ ನಿಮ್ಮ ಯಾವುದಕ್ಕೆ ಸಂಬಂಧಪಟ್ಟ ವಿಡಿಯೋ ಮಾಡಿದರೆ ಅದರ ತಮ್ನೇಲನ್ನು ಹಾಕಿ. ಆಮೇಲೆ ಇಲ್ಲಿ ನೋಡಿ ವಿಸಿಬಿಲಿಟಿಯನ್ನು ಕ್ಲಿಕ್ ಮಾಡಬೇಕು. ವಿಸಿಬಿಲಿಟಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿ ನಿಮಗೆ ಡಿಸ್ಕ್ರಿಪ್ಷನ್ಗಳು ಬರುತ್ತೆ, ಆಪ್ಷನ್ಗಳು ಬರುತ್ತೆ. ಅದರಲ್ಲಿ ಪ್ರೀಮಿಯರ್ ಇಡಲಿಕ್ಕೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮುಂದಿನ ಗಂಟೆಗಳಲ್ಲಿ ಬೇರೆ ಬೇರೆ ಟೈಮ್ಗೆ ಸೆಟ್ ಮಾಡಿ ಇಡಲಿಕ್ಕೆ ಆಗುತ್ತೆ ನಮಗೆ. ಸೊ ಅದಕ್ಕೆ ಸೆಟ್ ಆ್ಯಸ್ ಪ್ರೀಮಿಯರ್ ಅಂತ ಕೊಟ್ಟರೆ ಆಗುತ್ತೆ. ಸೊ ಇನ್ನೊಂದು ನಾನೀಗ ಪಬ್ಲಿಕ್ ಅಂತ ಮಾಡ್ತೀನಿ. ಪಬ್ಲಿಕ್ ಅಂದರೆ ಎಲ್ಲರೂ ಕೂಡ ನೋಡ್ಬೋದು ಈ ವಿಡಿಯೋನ. ಸೊ ಪಬ್ಲಿಕ್ ಅಂತ ಕೊಟ್ಟು ಸೇವ್ ಕೊಡಬೇಕು. ಸೇವ್ ಕೊಟ್ಟ ನಂತರ ಇಲ್ಲಿ ನೋಡಿ ಪಬ್ಲಿಕ್ ಅಂತ ಸೇವ್ ಕೊಟ್ಟರೆ ಯಾರು ಬೇಕಾದರೂ ವಿಡಿಯೋನ ನೋಡ್ಬೋದು ನೋಡಿ. ಹಾಗೂ ಇದನ್ನು ಶೇರ್ ಮಾಡಬೇಕಾದ್ರೆ ಅಲ್ಲಿ 3 ಡಾಟ್ಸ್ ಕಾಣುತ್ತದೆ, ಅಲ್ಲಿ ಕ್ಲಿಕ್ ಮಾಡಿದರೆ ಶೇರ್ ವಿಡಿಯೋ ಅಂತ ಬರುತ್ತೆ. ಶೇರ್ ಮಾಡೋದು ಮುಂದೆ. ಉಪಯುಕ್ತವಾದ ಮಾಹಿತಿ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣುತ್ತಿರುವಂತಹ ಬೆಲ್ ಐಕನ್ನನ್ನು ದಯವಿಟ್ಟು ಒತ್ತಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿರಬೇಕು, ನಿಮಗೆ ಅರ್ಥ ಆಗಿರಬೇಕು. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಬೇಕಾದರೂ ಮೆಸೇಜ್ ಮಾಡ್ಬೋದು. ನನ್ನ ಗ್ರೂಪ್ಗೆ ಜಾಯ್ನ್ ಆಗಬೇಕಾದ್ರೆ ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು.